ಲೆಟ್ಸ್ ಗೋ. ಧರ್ಮಸ್ಥಳ ಈಸ್ 21 ಕಿಲೋಮೀಟರ್. ಎಸ್, ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ನಾನು 25 ಕಿಲೋಮೀಟರ್ಸ್ ಇಲ್ಲಿಂದ ಅಂತ ಅಂದ್ಕೊಂಡಿದ್ದೆ. ದ ಟೈಮ್ ಈಸ್ 2:30. ಊಟನೂ ಮಾಡಿಲ್ಲ ನಾನು. ಸೋ ಫಾರ್ ಗೋಯಿಂಗ್ ಗುಡ್. PM ಮೋದಿ ಸಾಹೇಬ್ರು ಬೇರೆ ಹೇಳ್ಬಿಟ್ರು, ಎಲ್ಲೂ ಜಾಸ್ತಿ ಟ್ರಾವೆಲ್ ಮಾಡಬೇಡಿ, ಅನ್ನೆಸರಿ ಫ್ಯೂಲ್ ವೇಸ್ಟ್ ಮಾಡಬೇಡಿ, ಗೋಲ್ಡ್ ತಗೋಬೇಡಿ ಈ ಥರ ಅಂತ ಹೇಳ್ಬಿಟ್ಟಿದ್ದಾರೆ. ಜನ ಕೇಳಿರ್ತಾರೆ ಅನ್ಕೋತೀರಾ ಅವ್ರ ಮಾತನ್ನ. ನನ್ನೇ ನೋಡಿ ಬಂದ್ಬಿಟ್ಟಿದ್ದೀನಿ. ಈ ಥರ ಏನು ಮಾಡೋಕ್ಕಾಗುತ್ತೆ, ಮನ್ಸಿಗೆ ಬೇಜಾರಾದಾಗ ಈ ಥರ ಎಲ್ಲ ಬರಬೇಕಾಗುತ್ತೆ. ನೆಕ್ಸ್ಟ್ ಪ್ರೊಬಬ್ಲಿ ಫ್ಯೂಲ್ ಪ್ರೈಸಸ್ ಒಂದೇ ಸತಿ ಹೈಕ್ ಆಗ್ಬೋದು ಆ್ಯಂಡ್ ಆವಾಗ ಓಡಾಡೋಕ್ಕಾಗಲ್ಲ. ಇವಾಗಿದೆ, ಇವಾಗ ಹೋಗಿ ಬಂದ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಎಷ್ಟೊಂದು ಜನ ನೀವು ಬೈಬೋದು, ನೀವು ದೇಶಕ್ಕೇನು ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ, ನಿಮ್ಮಂಥವ್ರದಿಂದನೇ ದೇಶ ಹಾಳಾಗ್ತಿದೆ ಹಂಗೆ ಹಿಂಗೆ ಅಂತ. ಹಾರ್ಡ್ಲಿ ಎಷ್ಟಪ್ಪ ನನಗೆ ಇದು ಫ್ಯೂಲು, ನನ್ನ ಗಾಡಿ ಮೈಲೇಜ್ ಚೆನ್ನಾಗಿದೆ, 500 or 600 ರೂಪೀಸ್ಗೆ ಹಾಕ್ಸಿದ್ದೀನಿ. ಸ್ಟಿಲ್ ಪೆಟ್ರೋಲ್ ಇದೆ ಇದರಲ್ಲಿ. ಏನು ಧೂಳಿದು, ಹೊಗೆ ಬೇರೆ. ಎಮಿಷನ್ ಟೆಸ್ಟು ಎಲ್ರಿ ಬಸ್ಸಿಗೆ ಎಮಿಷನ್ ಟೆಸ್ಟು. ಅಕ್ಕ ನೀನಾದ್ರೂ ಹೇಳಕ್ಕ, ಬರೀ ಅಕ್ಕನೇ ತೋರಿಸ್ತಿರೋದು ಆ ಕಡೆ ಹೊಗೆ ಬರ್ತಿದೆ ನೋಡಿ ಅಂತ. ವೈಟ್ ಗೋಲ್ಡ್ ಅಲ್ಲ ಅದು, ಬ್ಲ್ಯಾಕ್ ಹೊಗೆ ಬರ್ತಿರೋದು ಅಕ್ಕ ಆ ಕಡೆಗೆ. ದಿಸ್ ಇಸ್ ದ ಪ್ಲೇಸ್. ಇಲ್ಲಿಂದ ಈ ಗಣೇಶ ಟೆಂಪಲ್ಗೆ ಹೋಗೋದು. ಸೌತಡ್ಕ ಗಣೇಶ ಟೆಂಪಲ್. ಸ್ವಲ್ಪ ದೂರ ಹೋಗ್ಬೇಕು ಒಳಗಡೆ. ದೂರ ಅಂದರೆ ಲೈಕ್ ಹಾರ್ಡ್ಲಿ ಒಂದು 5 ಕಿಲೋಮೀಟರ್ಸ್ ಇರ್ಬೋದು ಅನ್ಕೋತೀನಿ, 5 to 8 ಕಿಲೋಮೀಟರ್ಸು. ಈ ಬಟ್ಟೆ ಒಂದು ಲುಕ್ಕು ಸ್ಪಾಯಿಲ್ ಮಾಡ್ತಾ ಇದೆ. ಬಟ್ಟೆ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಎಷ್ಟೊಂದು ಸತಿ ಪಕ್ಷಿಗಳು ಅವು ಇವು ಏನಾದರೂ ಕಕ್ಕ ಮಾಡಿಬಿಡ್ತವೆ ಎಲ್ಲಾದರೂ ನಿಲ್ಲಿಸಿದಾಗ. ಕ್ಲೀನ್ ಮಾಡಬೇಕು ಅಂತಂದರೆ ಒಂದು ಬಟ್ಟೆ ಬೇಕೇ ಬೇಕು. ಅದಕ್ಕೆ ಇದು ಎಮರ್ಜೆನ್ಸಿ ಅಂತ ಈ ಥರದಕ್ಕೇ ಬಟ್ಟೆ ಇಟ್ಟಿರೋದು ನಾನು. ಬಟ್ ಅಲ್ಲಿ ಹಾಕಿರೋದಕ್ಕೆ ಅದು ಸ್ವಲ್ಪ ಅಸಹ್ಯವಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಎಸೆಯೋಕ್ಕೂ ಮನ್ಸಾಗ್ತಿಲ್ಲ. ಕೈಲಿ ಬೇರೆ ಈ ಥರ ಹಿಡ್ಕೊಂಡ್ಬಿಟ್ಟೆ. ಈಗ ಧರ್ಮಸ್ಥಳಕ್ಕೆ ಲೆಫ್ಟ್ ತಿರುಗಿ ಸ್ಟ್ರೈಟ್ ಹೋದರೆ ಯಾವ ಊರಿಗೆ ಹೋಗ್ತೀವೋ ಏನೋ. ನೀರೇ ಇಲ್ಲ ಗುರು, ಫುಲ್ಲು ಖಾಲಿ ಹೊಡಿತಾ ಇದೆ. ಅದಕ್ಕೆ ಒಂದು ಬ್ರಿಡ್ಜ್ ಮಾಡ್ಕೊಂಡ್ಬಿಡ್ತಿದ್ದಾರೆ. ಈಗಲೇ ಸಿಕ್ಕಿದೆ ಚಾನ್ಸು, ನೀರಿಲ್ಲ, ಬ್ರಿಡ್ಜ್ ಮಾಡ್ಕೊಂಬಿಡೋಣ ಅಂತ. ಹೊಟ್ಟೆ ಸಿಗ್ತಾ ಇದೆ ಸ್ವಾಮಿಗಳೇ. ಇದೇನು ಅಲ್ಲಲ್ಲಿ ರೋಡ್ ಈ ಥರ ಮಾಡಿದ್ದಾರೆ. ಈ ಬಸ್ಸವನು ಧೂಳು ಎಬ್ಬಿಸ್ಕೊಂಡು ಇಷ್ಟಿಷ್ಟು ಟನ್ಗಟ್ಲೆ ಹೊಗೆ ಬಿಟ್ಕೊಂಡು ಇರೋ ಬರೋ ಪೊಲ್ಯೂಷನ್ ಎಲ್ಲ ಈ ಬಸ್ಸಿಂದನೇ ಆಗ್ತಿದೆ ಅನಿಸ್ತಿದೆ ನನಗೆ. ಈ ಧೂಳ್ರ ಜೊತೆಗೆ ಅಷ್ಟು ಹೊಗೆ ಬೇರೆ ಅದ್ರದ್ದು. ನಾವು ಆವಾಗಿಂದ ಅನುಶ್ರೇಯಕ್ಕನ್ನ ಚೇಸ್ ಮಾಡ್ತಾನೆ ಇದೀವಿ. ಅನುಶ್ರೇಯಕ್ಕ ಆ ಕಡೆನೇ ನೋಡ್ಕೊಳ್ಳಿ ನೀವು ಅಂತಿದ್ದಾರೆ. ಬಸ್ಸು ನಿನ್ನ ಓವರ್ಟೇಕ್ ಮಾಡಿ ಹೋಗ್ತೀನಿ, ಮತ್ತೆ ನೀನು ನನ್ನ ಓವರ್ಟೇಕ್ ಮಾಡ್ತೀಯ. ತಲೆನೋವು ಜಾಸ್ತಿ ಆಗ್ತಾ ಉಂಟು ನಮಗೆ. ಈ ಹೊಗೆಯನ್ನ ನಾವು ಕುಡ್ಕೊಂಡು ಬೇರೆ ಹೋಗ್ತಾ ಇದೀವಿ. ತಲೆ ಕೆಟ್ಟದಾಗಿ ಎಲ್ಲರೂ ನಿಲ್ಸ್ಬಿಡ್ಲಾ ಇವ್ನು ಹೋಗೋ ತನಕ, ಇವ್ನು ಗೂಡು ಸೇರ್ಕೋ ತನಕ ಅನ್ಸಿದೆ ನಂಗೆ. ರೋಡ್ ಕಂಪ್ಲೀಟ್ಲಿ ಡ್ಯಾಮೇಜ್ಡ್. ಇನ್ನೂ ರೋಡ್ ರೆಡಿ ಮಾಡಿಲ್ಲ. ಬೇಗ ಮಾಡ್ರಪ್ಪ. ಸೊ ಲಾರಿ ನೀರೆಲ್ಲ ಇಲ್ಲೇ ಚೆಲ್ಕೊಂಡು ಹೋಗ್ತಿದೆಯಲ್ಲ. ಇದಕ್ಕೆ ಧೂಳು ಎದ್ದೇಳಬಾರ್ದು ಅಂತಾನೆ ಆಗ್ತಿರೋದು ನೀರು. ಆದ್ರೆ ನಮ್ಮ ಬೈಕ್ ಅವ್ರಿಗೆ ದಿಸ್ ಇಸ್ ಕಷ್ಟ ಗುರು. ಕಾಲಿಗೆಲ್ಲ ಕೊಚ್ಚೆ ಹಾರುತ್ತೆ. ಪರವಾಗಿಲ್ಲ, ಈ ಕಡೆ ಒಣಗಿದೆ, ಆ ಕಡೆ ಇವಾಗ ಫ್ರೆಶ್ ಆಗಿ ನೀರು ಹಾಕ್ತಾ ಇದ್ದಾರೆ. ಓವರ್ಟೇಕ್ ಮಾಡಿದ್ದಾಯ್ತು. ಮತ್ತೆ ಬಸ್ಸು ನನ್ನ ಓವರ್ಟೇಕ್ ಮಾಡ್ತಾನೆ. ಅಷ್ಟರಲ್ಲಿ ನಾನು ಧರ್ಮಸ್ಥಳ ಟೆಂಪಲ್ ಹತ್ರನೇ ಹೋಗ್ಬಿಡ್ತೀನಿ. ಈಗ ಬಲು ಹಿಂಸೆ ಈ ರೋಡು. ಆಂಧ್ರವಾಲ ಬಂದ್ಬಿಟ್ಟಿದ್ದಾನೆ. ಅಲ್ಲಿಂದ ಫುಲ್ಲು ಶೆಕೆ ಅನ್ಕೊಳ್ಳಿ, ಹ್ಯೂಮಿಡಿಟಿ. ನಾನೇನೋ ಕೂಲ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇಟ್ಸ್ ಟೂ ಮಚ್ ಹ್ಯೂಮಿಡಿಟಿ. ಕುದೀತಾ ಇದೆ ಒಳಗಡೆ. ಗಾಡಿನ ಏನಾದರೂ ಸ್ಲೋ ಮಾಡಿಬಿಟ್ರೆ ಸಾಕು, ಬೆನ್ನಲ್ಲಿ ಮುಂದೆ ಎಲ್ಲ ನೀರು ಇಳಿತಾ ಇರೋದು ಫೀಲ್ ಆಗ್ತಾ ಇದೆ. ಆ್ಯಂಡ್ ಹಿಯರ್ ವಿ ಗೋ. ಟೆಂಪಲ್ ಬಂದೇ ಬಿಡ್ತು. ಫಸ್ಟು ನಾನು ಹೋಗಿ ರೂಮ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ದರ್ಶನಕ್ಕೆ ಬರಬೇಕು. ರೂಮ್ ಚೀಪ್ ಅಂಡ್ ಬೆಸ್ಟ್ ರೂಮ್. ವೇರ್ ಇಸ್ ಚೀಪ್ ಅಂಡ್ ಬೆಸ್ಟ್ ರೂಮ್? ಈ ಶಕೆಗೆ ಆಗಲ್ಲ, AC ರೂಮೇ ತಗೋಬೇಕಾಗುತ್ತೆ ಅನ್ಕೋತೀನಿ. ಹೌ ಇಸ್ ದ ಜೋಶಿಯರ್? ಜನ ಲೈಟ್ ಆಗಿದ್ದಾರೆ, ನಾಟ್ ಸೋ ಮಚ್. ರಶ್ ಕಡಿಮೆ ಇದೆ. ಸೊ ಇಲ್ಲಿ ಮುಂದೆ ಹೋದ್ರೆ ರೂಮ್ಗಳು ಸಿಗ್ತವೆ. ಟೆಂಪಲ್ ಅಲ್ಲೇ ರೂಮ್ಗಳು ಸಿಗ್ತವೆ, ಬಟ್ ಅವರು ಸಿಂಗಲ್ ಪರ್ಸನ್ಗೆ ಕೊಡ್ತಾರ ಇಲ್ಲೋ ಅನ್ನೋದು ಡೌಟು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ನನಗೆ ವೈಫೈ ಬೇಕು. ಇಲ್ಲಿ ವೈಫೈ ಇರಲ್ಲ ಅನ್ಕೋತೀನಿ. ಹಾಗಾಗಿ ನಾನು ಮುಂದೆ ಎಲ್ಲಾದರೂ ಒಂಚೂರು ಇಲ್ಲಿದ್ದಾವೆ ರೂಮ್ಗಳು, ಅಲ್ಲಿ ಹೋಗಿ ಎಲ್ಲಾದರೂ ಒಂದು ಕಡೆ ರೂಮ್ ಮಾಡಬೇಕು. ಹತ್ರ ಸಿಕ್ಕರೆ ಒಳ್ಳೆಯದು, ಸುಮ್ಮನೆ ದೂರ ಹೋಗ್ಬಾರ್ದು ನಾನು. ಎಷ್ಟು ಚೆನ್ನಾಗಿದೆ ನೋಡಿ ಈ ಕಡೆ ಸೈಡು, ಗ್ರೀನ್. ಆ ಕಡೆ ಗ್ರೀನ್ ನೋಡೋಕೆ ಹೋಗಿ ನಾನು ಗ್ರೀನ್ ಆಗಿಬಿಡ್ತಿದ್ದೆ ಇಲ್ಲಿ. ನೈಸ್. ಇಲ್ಲಿ ನೇತ್ರಾವತಿ ಲಾಡ್ಜ್ ಅಂತ ಇದೆ. ಹೆಂಗಿದೆಯೋ ಏನೋ ಗೊತ್ತಿಲ್ಲ, ಹೋಗ್ಬಿಟ್ಟು ನೋಡಿ ಕೇಳ್ಕೊಂಡು ಬರೋಣ. ರೀಸನೇಬಲ್ ಪ್ರೈಸಲ್ಲಿ ಸಿಕ್ಕರೆ ಸಾಕು. ಏನು ಡೌನ್ ಹಿಂಗಿದೆ ಇದು. ಕ್ಲೋಸ್ ಇದೆಯಾ ಏನು ಕತೆ? ಯಾರು ಇಲ್ಲ ಇಲ್ಲಿ. ಸೊ ಲೆಟ್ ಸಿ ಅನದರ್ ಒನ್. ಬೇಜಾನಿದಾವೆ ರೂಮ್ಗಳು, ಏನು ಕಮ್ಮಿ ಇಲ್ಲ. ಶ್ರೀ ರಾಜರಾಜೇಶ್ವರಿ ಲಾಡ್ಜ್ ಅಂತ ಇದೆ, ನಿಸರ್ಗ ಹೋಮ್ ಸ್ಟೇ ಅಂತ ಇದೆ. ಯಾವ್ದು ಬೇಕು ನಿಮಗೆ? ರೂಮ್ ಫುಲ್ ಅಂತ ಹಾಕವ್ರೆ. ಕಮಲೇಶ್ ಅಲ್ಲಿ ಕೇಳೋಣ. ರೂಮ್ ಪ್ರೈಸ್ ಬಂದ್ಬಿಟ್ಟು 1500 ರೂಪೀಸ್ ಫಿಕ್ಸ್ಡ್ ಇದೆ ಎಲ್ಲ ಕಡೆ. ಸೀಸನ್ ಟೈಮ್ ಅಂತೆ, ನಾನು ಅನ್ಸೀಸನ್ ಅನ್ಕೊಂಡ್ಬಂದಿದ್ದೀನಿ. ಜನ ಯಾರು ಇಲ್ಲ ಅನ್ಕೊಂಡ್ಬಂದ್ರೆ ಜನ ತುಂಬಿದಾರಂತೆ. ರೂಮು
ಸಿಂಪಲ್ ಆಗಿದೆ. ಆ್ಯಂಡ್ ದಿ ಬೆಸ್ಟ್ ಪಾರ್ಟ್ ಈಸ್ ಹಿಯರ್. ನೋಡಿ ವ್ಯೂ ಚೆನ್ನಾಗಿದೆ. ಸೊ ದಿಸ್ ಇಸ್ ದ ಪ್ಲಸ್ ಪಾಯಿಂಟ್. ನೋಡೋಕೆ ಚೆನ್ನಾಗಿದೆ. ಸ್ವಲ್ಪ ಬಿಟ್ಟರೆ ರೂಮಲ್ಲಿ ಓಕೆ ಪರವಾಗಿಲ್ಲ. ಸೊ ಇವಾಗ ಸದ್ಯಕ್ಕೆ ಸ್ನಾನ ಮಾಡ್ತೀನಿ. ಫಸ್ಟು ನೋಡ್ಬೋದು ನನ್ನ ಅವತಾರ. ಆ್ಯಂಡ್ ಈ ಕಲರೇ ಬೇರೆ ಇದೆ ಆ್ಯಂಡ್ ಇಲ್ಲಿ ವ್ರಿಸ್ಟ್ ಕಲರೇ ಬೇರೆ ಇದೆ. 6:30ಗೆ ಟೆಂಪಲ್ ಓಪನ್ ಅಂತೆ. ಸೊ 6:30ಗೆ ಹೋಗೋಣ ಟೆಂಪಲ್ಗೆ. ಕ್ಯಾಮ್ರಾ ಹಾಕೊಂಡು ಹೋಗಲ್ಲ ಅವಾಗ. ಸೊ ದಟ್ ಈಸ್ ನಾಟ್ ಗುಡ್. ಅದು ಸರಿ ಅನ್ಸಲ್ಲ ನನಗೆ. ಕ್ಯಾಮ್ರಾ ಇಲ್ಲೇ ಬಿಟ್ಟಿರ್ತೀನಿ. ನಾನೊಬ್ಬನೇ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರ್ತೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತಲೂ ಕೇಳ್ಕೊಂಬರ್ತೀನಿ. ಜೊತೆಗೆ ನನಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಂಬರ್ತೀನಿ.